बिस्मिल्लाहिर्रहमानिर्रहीम अल्हम्दुलिल्लाहि रब्बिल आलमीन सय्यिन इहदिनस सिरातल मुस्तक़ीम सिरातल लज़ीना अनअमता अलैहिम बिस्मिल्लाहिर्रहमानिर्रहीम क़ुल हुवल्लाहु अहद अल्लाहु समद बिस्मिल्लाहिर्रहमानिर्रहीम क़ुल हुवल्लाहु अहद अल्लाहु समद बिस्मिल्लाहिर्रहमानिर्रहीम बिस्मिल्लाहिर्रहमानिर्रहीम अऊज़ु बिल्लाहि मिनश शैतानिर रजीम रहीम इन्ना अर्सलनाहु सलाम बिस्मिल्लाहिर्रहमानिर्रहीम इला الفاتحة أعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نستعين اهدنا الصراط المستقيم صراط الذين أنعمت عليهم بسم الله الرحمن الرحيم قل هو الله أحد الله الصمد قل هو الله أحد الله الصمد أعوذ بالله من الشيطان الرجيم تسليما اللهم صل على سيدنا شفيع محمد وعلى آله مجيد है ना क्या हुआ तो रात को हालांकि इस वो कुछ अपलोड करें पब्लिश करें रात को वो रात में ऑलमोस्ट 100 GB डिलीट किया उसमें पूरा है और अल्लाह बेटा मुंगरा मुंगरा जगह ಒಂಚೂರು ಸರ್ ಹಾಗೆ ರೀ ರೆಡಿ ಮళ్ళీ అంతేనే తీస్తాం ఓకే మళ్ళీ చార్జ్ ಅಸ್ಸಲಾಮು ಅಲೈಕುಂ. ಮೊದಲನೇದಾಗಿ
ನಮ್ಮ ನೆಚ್ಚಿನ ನಾಯಕರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದಂತಹ ಹುಸೇನ್ ಅಣ್ಣರವರ ಹುಟ್ಟುಹಬ್ಬ. ಮೊದಲನೇದಾಗಿ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಆಯುಷು ಆರೋಗ್ಯ ಸದಾ ಕೊಟ್ಟು ಸದಾ ಸುಖವಾಗಿರಲಿ ಅಂತ ಈ ಸಂದರ್ಭದಲ್ಲಿ ಕೇಳುತ್ತಾ, ಮೊದಲನೇದಾಗಿ ಕುರುಡುಮಲೆ ವಿನಾಯಕನ ಆಶೀರ್ವಾದ ಪಡೆದು, ತದನಂತರ ಬಾಬಾ ಹಿದರ ಸಬ್ದರ ಗುರುಗಳ ಆಶೀರ್ವಾದ ಪಡೆದು, ನಂತರ ಆಟೋ ಘಟಕದಿಂದ ಅನ್ನದಾನ ಮಾಡಿ, ಮತ್ತೆ ಸ್ಕೂಲ್ಗೆ ಸರ್ಕಾರಿ ಉರ್ದು ಕ್ರಿಯಾ ಪ್ರಾಥಮಿಕ ಶಾಲೆಗೆ ಹೋಗಿ ತಟ್ಟೆಯನ್ನು ವಿತರಣೆ ಮಾಡಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದಾರೆ. ದೇವರು ಅವ್ರಿಗೆ ಆಯುಷು ಆರೋಗ್ಯ ಕೊಟ್ಟು ಸದಾ ಸುಖವಾಗಿರಲಿ ಅಂತ ಈ ಸಂದರ್ಭದಲ್ಲಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಸಲಾಂ ವಲೈಕುಂ. ಇವತ್ತು ನಿಮ್ಮ ಎಲ್ಲ ನೆಚ್ಚಿನ ನಾಯಕರಾದ ಹುಸೇನ್ ಸರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಾನು ಹೇಳ್ತಾ ಇದ್ದೀನಿ. ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ಹುಸೇನ್ ಸರ್ ಅವರು ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ನಿಮ್ಮ ಎಲ್ಲ ಪರವಾಗಿ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. 2 ಮಾತಿನ ಅವಕಾಶ ಮಾಡಿಕೊಟ್ಟಿರೋ ಎಲ್ಲರಿಗೂ ಮತ್ತೆ ಮಾಧ್ಯಮ ಮಿತ್ರರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. 2 ಮಾತು ಮುಗಿಸ್ತಾ ಇದ್ದೀನಿ. ಅಸ್ಸಲಾಂ ವಲೈಕುಂ. ಎಲ್ಲರಿಗೂ ನಮಸ್ಕಾರ. ಏನಿಲ್ಲಿ ಇವಾಗ ಸೇರಿರೋ ಎಲ್ಲ ಕಾರಣ ಏನಂದರೆ, ನಮ್ಮ ಹುಸೇನ್ ಸರ್ ಅವರ ಹುಟ್ಟುಹಬ್ಬ ಆದ ಕಾರಣ ಎಲ್ಲರೂ ಸೇರಿದ್ದೀವಿ. ತುಂಬ ಸಂತೋಷ ಆಗುತ್ತೆ. ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಇಷ್ಟು ಗುಣಮಟ್ಟವಾದ ಕೆಲಸ ಮಾಡಿಕೊಂಡು ಈ ರೀತಿಯಲ್ಲಿ ಬೆಳಿಬೇಕಂದ್ರೆ ತುಂಬ ಕಷ್ಟ ಇದೆ. ಆದರೆ ನಮ್ಮ ಹುಸೇನನ್ನ ಏನಕ್ಕೂ ಹಿಂದೆ ಹೋಗ್ದಿರ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ಹುಟ್ಟುಹಬ್ಬ ಇವತ್ತು ಅಲ್ಲಿ ಕುಡುಮಲ್ಲೆ ದೇವಸ್ಥಾನ ಹೋಗಿ ಮತ್ತೆ ಇಲ್ಲಿ ಹೈದರ ಸಬ್ದರ್ ದರ್ಗಾಗೆ ಬಂದಿದ್ದೀವಿ. ಮತ್ತು ಅನೇಕ ಕಾರ್ಯಕ್ರಮಗಳು ಮಾಡ್ತಾರೆ. ಮಾಡಿ ಇವ್ರಿಗೆ ದೇವರು ಎಲ್ಲ ರೀತಿಯಿಂದ ಕಾಪಾಡಬೇಕು, ದೇವ್ರ ಆಶೀರ್ವಾದ ಇರಬೇಕು ಅಂತ ನಾನು ಕೇಳ್ಕೊಳ್ತಾ, ಎಲ್ಲರೂ ಬಂದಿರತಕ್ಕಂಥ ಎಲ್ರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತೆ ತಮ್ಮೆಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಈ ದಿನದ ವಿಶೇಷ ಹುಸೇನ್ ಅಣ್ಣನವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳೊಂದಿಗೆ ಈ 2 ಮಾತನ್ನು ನಾನು ಪ್ರಾರಂಭಿಸ್ತಾ ಇದ್ದೀನಿ. ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಈ ಹಿಂದೆ ಎಷ್ಟೋ ನಾಯಕರು ಬಂದಿದ್ದಾರೆ, ಎಷ್ಟೋ ನಾಯಕರು ಹೋಗಿದ್ದಾರೆ. ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಎಂಬ ಒಂದು ಸಂಘ ಏನು ಕಟ್ಕೊಂಡಿದ್ದಾರೆ ಅದು ಮುಳಬಾಗಿಲು ತಾಲೂಕಲ್ಲಿ, ಅದನ್ನು ತುಂಬ ಯಶಸ್ವಿಯಾಗಿ ಅವರು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಶಾಲೆ ಮಕ್ಕಳಿಗಾಗಲಿ, ಬಡಬಗರಿಗಾಗಲಿ, ದೀನ ದಲಿತರಿಗಾಗಲಿ, ಹಿಂದೂ ಮುಸ್ಲಿಂ ಕ್ರೈಸ್ತ ಭಾವನೆ ಇಲ್ಲದೆ ಎಲ್ಲರೊಂದಿಗೆ ಬೆರೆತು ಅಣ್ಣ ತಮ್ಮಂದಿರಾಗಿ ಎಲ್ಲರಿಂದ ಅವರ ಸಹಕಾರ, ಎಲ್ಲ ಕೆಲಸಗಳ ಬದಿಗಿಟ್ಟು ಎಲ್ಲರೊಂದಿಗೆ ಅನ್ಯೋನ್ಯವಾಗಿ ಆತ್ಮೀಯತೆಯಾಗಿ ಇವರು ಸಹಕಾರ ಮಾಡ್ತಿದ್ದಾರೆ. ಈ ದಿನದ ವಿಶೇಷ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಮುಂಬರುವ ನನ್ನ ಒಂದು ಅನಿಸಿಕೆ ಇದೆ. ಮುಂಬರುವ ನಗರಸಭೆ ಚುನಾವಣೆಯಲ್ಲಿ ನಮ್ಮ ವಾರ್ಡ್ ಸಂಖ್ಯೆ 20ರಲ್ಲಿ ಅತ್ಯಧಿಕ ಮತಗಳಿಂದ ಇವರು ನಮ್ಮ ಪುರಸಭೆ ಸದಸ್ಯರಾಗಿ ಆಯ್ಕೆ ಆಗಬೇಕೆಂದು ಎಲ್ಲರಲ್ಲಿ ವಂದಿಸುತ್ತಾ 2 ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಕೊಡಿದ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಏನಿವತ್ತು ಒಂದು ವಿಶೇಷವಾದ ದಿನಾನೇ ಅಂತ ಹೇಳ್ಬೋದು. ಯಾಕೆಂದರೆ ನಮ್ಮ ಪ್ರೀತಿಯ ಅಣ್ಣ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರ ಇವತ್ತು ಹುಟ್ಟಿದ ಹಬ್ಬ. ಅವರಿಗೆ ಮೊದಲನೇದಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುತ್ತಾ, ಅವರಿಗೆ ದೇವರ ಸುಖ ಶಾಂತಿ ನೆಮ್ಮದಿ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಇನ್ನು ಒಂದು ಹುಟ್ಟುಹಬ್ಬಗಳು 100 ಮಾಡಿಕೊಳ್ಳಿ. ಸುಮಾರು ಅವರು 10 ವರ್ಷಗಳ ಕಾಲದಿಂದ ಅವರು ಕನ್ನಡ ಸೇವೆಯನ್ನು ಮಾಡುತ್ತಾ ಬರ್ತಾ ಇದ್ದಾರೆ. ಇನ್ನು ಮುಂದೆಯೂ ಕೂಡ ಅವರು ಕನ್ನಡ ಸೇವೆಯನ್ನು ಹೆಚ್ಚಾಗಿ ಮಾಡಬೇಕು. ಅವರು ಬರುವ ಮುಂದಿನ ದಿನಗಳಲ್ಲಿ ಅವರು ಇನ್ನೂ ರಾಜಕೀಯವಾಗಿ ಬೆಳಿಬೇಕು. ಬರುವ ನಗರಸಭೆ ಚುನಾವಣೆಯಲ್ಲಿ ಅವರು ನಿಂತ್ಕೊಂಡು ಅವರಿಗೆ ಇನ್ನೂ ಎಲ್ಲರೂ ಸಪೋರ್ಟ್ ಮಾಡಬೇಕು. ಬರುವ ನಗರಸಭೆ ಚುನಾವಣೆಯಲ್ಲಿ ಅವರು
ಒಂದು ನಗರಸಭೆ ಸದಸ್ಯರು ಹಾಗೇ ಆಗ್ತಾರೆ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ ಏನಿವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಕುಡುಮಲ್ಲಿ ವಿನಾಯಕ ಸ್ವಾಮಿ ಆಶೀರ್ವಾದ ಪಡೆದು ತದನಂತರ ನಾವು ದರ್ಗಾ ಹೈದರ್ ಅಲಿ ಬಾಬಾಗೆ ಆಗಮಿಸಿ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ತದನಂತರ ನಾವು ಅನ್ನದಾನ ಕಾರ್ಯಕ್ರಮ ಮತ್ತು ಸರ್ಕಾರಿ ಶಾಲೆಗಳಿಗೆ ಪುಸ್ತಕ ಬೈಂಡ್ ಕೊಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ದೇವರವರಿಗೆ ಸುಖ ಶಾಂತಿ ನೆಮ್ಮದಿ ಆರೋಗ್ಯವನ್ನು ಕೊಟ್ಟು ಕಾಪಾಡಿ ಎಂದು ಒಂದು 2 ಮಾತು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ರಿಗೂ ಧನ್ಯವಾದಗಳು.